ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಯಾಕೆ ಈ ವಿಷಯ ಇವತ್ತು ಇದು ಮಾತಾಡಬೇಕು ಅನ್ನಿಸ್ತಿದ್ರೆ, ಅಧಿಕಾರಿಗಳ ಮಕ್ಕಳಾದರೆ, MLAಗಳ ಮಕ್ಕಳಾದರೆ, MP ಗಳ ಮಕ್ಕಳಾದರೆ, ಇಲ್ಲ ಮುಖ್ಯಮಂತ್ರಿಗಳ ಮಕ್ಕಳಾದರೆ, ಇಲ್ಲ ಮತ್ತೊಂದು ಯಾವುದೋ ಸಚಿವರ ಮಕ್ಕಳಾದರೆ ಇವರು ನಡೆದಿದ್ದೇ ದಾರಿ ಅನ್ರಿ. ಇವರು ಬಂದ ತಕ್ಷಣ ಏನು ಸೀದಾ ಒಳಗೆ ಕಳಿಸ್ಬಿಡ್ಬೇಕನ್ರಿ. ಅಬಾಬಾಬಾಬಾ, ಏನು ಇವ್ರ ಗಂಡ ಪೊಲೀಸ್ ಅಂತೆ, ಇವರ ತಂದೆಯವರು MLA ಅಂತೆ. ಜನಗಳು ಯಾರು ಮಾತಾಡಬಾರ್ದ? ಜನಗಳು ಫಸ್ಟು ನೂರಾರು 10 ನಿಮಿಷಗಳಿಂದ ಗಂಟೆಗಟ್ಟಲೆಯಿಂದ ಕಾಯ್ತಾ ನಿಂತಿರ್ತಾರೆ. ಇವ್ರನ್ನ ಫಸ್ಟ್ ಕಳಿಸ್ಬೇಕನ್ರಿ. ಬಂದು ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ಎಕ್ಸಾಮ್ ಬರೆದು, ಅನ್ನ ನೀರು ಬಟ್ಟೆ ಕಷ್ಟಪಟ್ಟಿದಂಥ ಒಬ್ಬ ಮಹಿಳೆ PSI ಪೊಲೀಸ್ ಮೇಲೆ ಕೈ ಮಾಡ್ತಾರೆ ಅಂದರೆ ಸುರೇಶ್ ಗೌಡ್ರ ಮಗಳು ನಾಚಿಕೆ ಆಗಬೇಕು. ಕೆಲವರು ರಾಜಕಾರಣಿಗಳ ಮಕ್ಕಳು ಯಾವತ್ತು ಮಾದರಿಯಾಗಿ ಬದುಕ್ತಾರೆ. ಆದರೆ ಇವ್ರು ಎಂಥ ಜನ ನೋಡಿ. ನನ್ನಪ್ಪ ನಾನು ಯಾರು ಗೊತ್ತಾ, ನಮ್ಮ ಗಂಡ ಯಾರು ಗೊತ್ತಾ, ನೀನು ನೋಡ್ಕೊಳ್ಳೋ ಜಾಗದಲ್ಲಿ ನೋಡ್ಕೊತೀನಿ, ನೀವು ಅಧಿಕಾರ ಇದೆ ಅಂದರೆ ಬೇಕಾದ ಏನು ಬೇಕಾದ್ರೂ ಆಟ ಆಡ್ಬೋದಾ? ಯಾವ ಥರದ್ದು ಇವರು ಸಂಸ್ಕಾರ ಕಲಿಸಿದ್ದಾರೆ, ಇವರು ಜನಗಳಿಗೆ ಈ ಥರ ಒಂದು ಬದುಕು. ಇವ್ರು ಆಡಿದ್ದೇ ಆಟ, ಯಾವುದು ನ್ಯಾಯ ಕೇಳಲೇಬಾರ್ದ? ಇವರು MLA ಮಗಳು ಪೊಲೀಸ್ DSP ಹೆಂಡತಿ ಆದ ತಕ್ಷಣ ಸೀದಾ ಬಂದುಬಿಡ್ಬೇಕಾ? ಗಂಟೆಗಟ್ಟಲೆಯಿಂದ ಕ್ಯೂ ಲೈನಲ್ಲಿ ಕಾದಿಂಥ ಜನಗಳು ಏನು ಮಾಡ್ಬೇಕ್ರಿ? ಭೀಮನಾಸೆ ಪ್ರಯುಕ್ತ ಮಂಡ್ಯದಲ್ಲಿ ಒಂದು ದೇವಸ್ಥಾನದಲ್ಲಿ ಇವರು ದರ್ಶನಕ್ಕೆ ಅಂತ ಹೋಗಿ, ಪೊಲೀಸ್ನು ಮಹಿಳೆ ಇರ್ತಾರೆ, ಆ ಕಡೆಯಿಂದ ಯಾರು ಪೊಲೀಸ್ ಬರ್ತಾ ಇರ್ತಾರೆ. ಮೇಡಮ್ ತಡೀರಿ, ಹೋಗ್ಬೇಡಿ, ಜನ ನಿಮ್ಮ ಮುಂದೆ ಬಿಟ್ಟು ಜಗಳ ಮಾಡ್ತಾರೆ ಅಂದಿದ್ದಕ್ಕೆ ಆ ಪೊಲೀಸ್ ಮಹಿಳೆ ಮೇಲೆ ಕೈ ಮಾಡಿ, ಇನ್ನೆಲ್ಲಿ ನೋಡಬೇಕು ಅಲ್ಲಿ ನೋಡ್ಕೊತೀನಿ, ನಮ್ಮಪ್ಪ ಯಾರು ಗೊತ್ತಾ, ಒಬ್ಬ MLA ಮಗಳು DSP ಹೆಂಡತಿ ಅಂತ ಹೇಳ್ತಾರೆ ಅಂದರೆ ಇವರು ಎಷ್ಟು ಅಕ್ರಮಗಳು ಎಸಗಿರ್ಬೋದು. ಸಮಾಜದಲ್ಲೇ ಲೈವಲ್ಲೇ ಒಬ್ಬ ಮಹಿಳಾ ಪೊಲೀಸಿಗೆ ಕೈ ಮಾಡ್ತಾರೆ ಅಂದರೆ ಇನ್ನು ಬೇರೆ ರೀತಿ ಸಮಾಜದಲ್ಲಿ ಇವರು ಎಷ್ಟು ಅಕ್ರಮಗಳು, ಎಷ್ಟು ಅನ್ಯಾಯಗಳು ಮಾಡಿರ್ಬೋದು, ಹೌದಲ್ವಾ? ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದನ್ನು ಬೇಕಾದ್ರೆ ಇಲ್ಲೇ ಮುಚ್ಚಾಕ್ತಾರೆ ಕಚಡಗಳು. ಈಗಿನ ಯೂಟ್ಯೂಬರ್ಗಳು ಮತ್ತೊಬ್ಬರು ಮಗದೊಬ್ಬರು ಎಲ್ಲರಿಗೂ ನಾಚಿಕೆ ಆಗಬೇಕು. ಇಂಥ ವಿಷಯಗಳ ಬಗ್ಗೆ ಮಾತಾಡಲ್ಲ, ದಮ್ಮಿಲ್ಲ. ಅಲ್ಲ ಸ್ವಾಮಿ, ಬದುಕಿರೋದು ಇವತ್ತಿಲ್ಲ, ನಾಳೆ ಬದುಕಿರ್ತೀವಿ, ಮಾತಾಡ್ಬೇಕ್ರಿ. ಏನು ಕೆಟ್ಟಾಗಿ ಬೈತೀವ, ಏನು ಇದ್ರಾಗ ಬೈತೀವ? ಸಮಾಜಕ್ಕೆ ತಿಳಿಬೇಕು, ಹೆಂಗೆ ಬೆಳೆಸ್ಬೇಕ್ರಿ. ವಿಜಯೇಂದ್ರ ಇದ್ದಾರೆ, ರಾಘವೇಂದ್ರ ಅವರು ಇದ್ದಾರೆ, ನಿಜವಾದ ಹಲವಾರು MLA ವ್ಯಕ್ತಿಗಳು ಮಕ್ಕಳಿದ್ದಾರೆ, ಸತೀಶ್ ಜಾರಕಿಹೊಳಿ ಮಕ್ಕಳಿದ್ದಾರೆ. ಎಷ್ಟು ಸೌಮ್ಯ ಸ್ವಭಾವದವರು, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ, ಎಷ್ಟು ಒಂದು ಜನಗಳನ್ನ ಪ್ರೀತಿಯಿಂದ ಮಾತಾಡಿ ಅವ್ರು ಪ್ರೀತಿ ಗಳಿಸಿದ್ದಾರೆ. ಅಂಥವ್ರ ಮಧ್ಯದಲ್ಲಿ ಇವರು ಕ್ಷಮೆ ಕೇಳಿ ತಕ್ಕನಾದ ಶಿಕ್ಷೆ ಆಗಬೇಕು. MLA ಮಗಳು ಮತ್ತು DSP ಮಗಳು ಅಂದರೆ ಏನು ಬೇಕಾದ ಮಾಡ್ಬೋದಾ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ತೇಜೋವಧೆ ಮತ್ತೊಂದು ಮಗದೊಂದು ಮಾಡಲ್ಲ. ಸಮಾಜಕ್ಕೆ ಸತ್ಯ ನಿಮ್ಮ ಮುಂದೆ ತರಲು ಈ ವಿಡಿಯೋ ಮಾಡಿದ್ದೆ ಹೊರತು ಯಾವುದೋ ಪಕ್ಷ, ಯಾವುದೋ ವ್ಯಕ್ತಿಯ ಪರವಾಗಲ್ಲ, ಇಲ್ಲ ಯಾವುದೋ ತೇಜೋವಧೆಗಲ್ಲ ಅಂತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ಗಂಡು.